ಇರಲ್ಲ ಜನ ಹಾಗೆ ಹೀಗೆ ಹೀಗೆ ಅಂತ. ನಾಳೆ ಅದೇ ತರ ನೀವ್ ಆಗ್ತೀರಾ. ನೀವೀಗ ಏನ್ ಬ್ಲೇಮ್ ಮಾಡ್ತಾ ಮಾಡ್ತಾ ಟೈಮ್ ವೇಸ್ಟ್ ಮಾಡ್ತಿರಲ್ಲ, ಇದು ನಿಮ್ಗೆ ಪ್ರಾಬ್ಲಮ್ ಆಗೋದು. ನಿಮ್ಗೆ ಥಾಟ್ಸ್ಗಳು 60,000 ಯೋಚನೆ ಬರೋದು, 1,00,000 ಯೋಚನೆ ಬರುತ್ತಷ್ಟೆ. ಅದಕ್ಕೆ ನೋಡಿ ಅಬ್ಸರ್ವ್ ಮಾಡಿ. ಓಕೆ, ಈ ವ್ಯಕ್ತಿ ಸ್ವಾರ್ಥಿ. ಅಬ್ಸರ್ವ್ ಮಾಡಿ. ಆ ವ್ಯಕ್ತಿ ಒಳ್ಳೆ ಅಬ್ಸರ್ವ್ ಮಾಡಿ. ಎಲ್ಲ ಅಬ್ಸರ್ವ್ ಮಾಡಿ. ದೇವರು ಎಲ್ಲದನ್ನೂ ಹಿಂಗೆ ಇರಬೇಕಂತ ಪ್ಲ್ಯಾನ್ ಮಾಡಿನೇ ಎಲ್ಲ ಮಾಡಿಸಿರೋದು. ನಿಮ್ಮ ಲೈಫಲ್ಲಿ ಕೆಟ್ಟ ಆಗ್ತಾ ಇದೆ ಅಂದರೆ ಅದ್ರ ಹಿಂದೆ ಕಾರಣ ಇರುತ್ತೆ, ಒಳ್ಳೇದಾಗ್ತದೂ ಕಾರಣ ಇದೆ. ನೀವು ಈಗಿಂದ ಯೋಚನೆ ಮಾಡ್ತೀರಿ, ದೇವರು ಮುಂದಿನ ಯೋಚನೆ ಮಾಡ್ತಾರೆ. ಈಗ ನೋಡಿ, ಈಗ ನಾನು ಮೊದಲು ಈ ಯಾರಾದರೂ ಹಿಂಗೆ ಬಡವರು ಕಷ್ಟದಲ್ಲಿದ್ದಾರೆ ಅಂತಂದಾಗ, ಏನೋ ಅವ್ರು ಇದ್ದರೆ ನಾನೇನೋ ದುಡ್ಡಿಂದು ನಾನು ಮೊದಲು ಹೆಲ್ಪ್ ಮಾಡ್ತೀನಿ. ಅವಾಗ ನಾನು ಇಂಜಿನಿಯರಿಂಗಲ್ಲಿ ಇದ್ದಿದ್ದು. ನಾನು ದುಡ್ಡು ಕೊಟ್ಬಿಡ್ತಿದ್ದೆ ನನಗೆ. ಅಕಸ್ಮಾತ್ ನಾನು ಟ್ರೈನಲ್ಲಿ ಹೋದಾಗ ಅಥವಾ ಏನೋ ಹಿಂಗೆ ಹೋದಾಗ ಯಾರೋ ಕಷ್ಟದಲ್ಲಿ ಬಂದಾಗ ದುಡ್ಡು ಕೊಡೋಲ್ಲ, ಹಿಂಗೆ ತಿರ್ಸ್ಕೊಂಡ್ಬಿಟ್ಟವ್ರು, ಮುಖ ತಿರ್ಗಿಸ್ಕೊತಿದ್ರು ಎಲ್ಲ. ಅಲ್ಲ ಇವರೇನು ಇಷ್ಟು ಸ್ವಾರ್ಥಿಗಳಿದ್ದಾರೆ, ದುಡ್ಡು ಕೊಡಲ್ಲ ಪಾಪ, ಏನೋ ಕಷ್ಟದಲ್ಲಿದ್ದಾರೆ ಅಂತೇಳಿ. ಸೊ ನಾನು ಅವಾಗ ಹೆಲ್ಪ್ ಮಾಡ್ತಿದ್ದೆ. ಒಂದು ಸತಿ ಏನಾಯಿತು, ಇಂಜಿನಿಯರಿಂಗಲ್ಲಿ ನಮ್ಮ ಅಣ್ಣ, ನಮ್ಮ ತಂಗಿ ಹಾಗೆ ನನ್ನ ಭೇಟಿ ಆಗಿ ಬಂದಿದ್ದರು. ಬಂದಾಗ ಅದಾದಮೇಲೆ ನಮ್ಮ ತಂಗಿ ಶಾಪಿಂಗ್ ಮಾಡಬೇಕು ಅಂತ ಅಂದರು. ಓಕೆ ಅಂಥೇಳಿ ಎಲ್ಲ ಶಾಪಿಂಗ್ ಮಾಡಿಸಿ 1 ಗಂಟೆಗೆ ಟ್ರೈನ್ ಇದೆ. 1 ಗಂಟೆಗೆ ಟ್ರೈನ್ ಇದೆ. ನಾನು ಬಿಡು ಕ್ಯಾಚ್ ಮಾಡ್ಬೋದು ಅಂತ ಕಾರ್ ಇತ್ತು ನನ್ನ ಫ್ರೆಂಡ್ದು. ಕ್ಯಾಚ್ ಮಾಡ್ಬೋದು ಅಂತ ಎಲ್ಲ ಶಾಪಿಂಗ್ ಎಲ್ಲ ಮಾಡಿ, ನಮ್ಮ ಅಣ್ಣ ಹೋಗಿದ್ದ. ನಾನು ಮುಂದೆ ಹೋಗ್ತೀನಿ, ನೀನು ಕರ್ಕೊಂಬ ಅಂತ. ನಮ್ಗೆ ಗೊತ್ತಾಯಿತು ನಮಗೆ ಮೆಜೆಸ್ಟಿಕಲ್ಲಿ ಸಿಗಲ್ಲ ಅಂತ. ಯಶವಂತಪುರದಲ್ಲಿ ನಾವು ಅಲ್ಲಿ ನಮ್ಮ ಅಣ್ಣನ ಜೊತೆ ಕಳಿಸ್ಕೊಡೋಣ ಅಂತೇಳಿ ನಮ್ಮ ಅಣ್ಣ ಹತ್ತಿಬಿಟ್ಟಿದ್ದಾನೆ. ಅಲ್ಲಿ ಕರೆಕ್ಟು ಹೋಗಬೇಕು. ಹೋಗ್ತಾ ಇದೀವಿ, ಟ್ರೈನ್ ಹಿಂಗೆ ಹೋಗ್ತಿದೆ. ಅವಾಗ ನಮ್ಮ ತಂಗಿನ ಓಡಿಸ್ಕೊಂಡು ಹಿಂಗೆ ಕರ್ಕೊಂಡು ಹೋಗ್ತಿದ್ವಿ. ತಗೋ ಹಿಡಿ ಅಂತ ನಮ್ಮ ಅಣ್ಣಗೆ ಕೊಡ್ತಾ ಇದ್ದೀನಿ. ನಮ್ಮ ತಂಗಿ ಆಗಲ್ಲ ಅಂದಿದ್ದಕ್ಕೆ ನಮ್ಮ ಅಣ್ಣ ಕೈ ಬಿಟ್ಬಿಟ್ಟ. ನಾನು ಇದ್ದಿದ್ರೆ ಮೋಸ್ಟ್ಲಿ ಎಳ್ಕೊಂಡ್ಬಿಡ್ತಿದ್ದೇನೋ, ಬಟ್ ಅವಾಗೇನೋ ಅನಾಹುತ ಆಗೋದು. ಅವತ್ತು ನನಗೆಷ್ಟು ಇದು ಅಂತಂದರೆ, ನಾನು ಎಂಥ ದಡ್ಡ ನಾನು. ಹೀಗೆ ಅಂದರೆ ನಾ ಮಾಡಿರೋ ಮಿಸ್ಟೇಕಿಂದ ನಮ್ಮ ತಂಗಿಗೆ ಏನು ಬೇಕಾದ್ರೂ ಆಗೋಯ್ತು ಅಂತ ನನಗೆ ಒಳಗೆ ಗಿಲ್ಟ್ ಕಾಡ್ತಿದೆ, ಭಯ ಅಂತ. ನಾನು ಅದಾದಮೇಲೆ ಹೊರಗೆ ಬಂದೆ. ನಾನು ನಮ್ಮ ತಂಗಿನ ಕರ್ಕೊಂಡು ಹೋಗ್ತಾ ಇದ್ದೆ. ನಾನು ಮತ್ತೆ ಅವತ್ತೇ ನೈಟು ಬಿಡಕ್ಕೆ ಹೋದೆ. ಬಟ್ ಅಲ್ಲಿ ನನ್ನ ಫ್ರೆಂಡು ತಡಿ ಅಂತ ಹೇಳಿ ಅಲ್ಲೇ ನಿಲ್ಲಿಸಿದ. ಒಬ್ಬರು ಬಂದರು, ಅಜ್ಜಿ ದುಡ್ಡು ಅಂದರೆ ದುಡ್ಡು ಕೊಡಿ ಅಂತ. ನನಗೇನು ಅನಿಸ್ತು, ಓಕೆ ಇವತ್ತು ದೇವ್ರ ರೂಪದಲ್ಲಿ ನನ್ನ ತಂಗಿನ ಉಳಿಸಿದ್ದಾರೆ ಅಂತೇಳಿ ನಾನೇನೋ ಓಕೆ ₹10 ಕೊಟ್ಟೆ. ಅದಾದಮೇಲೆ ನಿಂಗೆ ಒಳ್ಳೇದಾಗಲಪ್ಪ, ನಿನಗೆ ಹಾಗೆ ಹೀಗೆ ಅಂತೆಲ್ಲ ಹೇಳಿದರು. ಅದಾದಮೇಲೆ ಸೊ ನಿನಗೆಲ್ಲ ಒಳ್ಳೇದಾಗತ್ತೆ ಅಂತಂದಾಗ ನನಗೆಲ್ಲೋ ಹೌದು ಬಿಡಪ್ಪ, ದೇವ್ರ ರೂಪದಲ್ಲಿ ಏನೋ ಬಂದು ಓಕೆ ಇವರೇ ಇರ್ಬೋದು ಏನೋ ಹಂಗೆ ಆ ಥರ. ಅವಾಗ ನೀನು ₹100 ಕೊಡಪ್ಪ, ನಾನು ಮತ್ತೆ ಕೊಡ್ತೀನಿ ಅಂತಂದರು. ನಾನು ನಿನಗೆ ಒಂದು ಇದನ್ನು ಹೇಳಿ ಕೊಡ್ತೀನಿ ಅಂತಂದರು. ಓಕೆ ಅಂದರೆ ₹100 ಈಗ ಕೊಟ್ಟಾದಮೇಲೆ ಏನೋ ಒಳ್ಳೇದಾಗಲಿ ಅಂತ ಮತ್ತೆ ವಾಪಸ್ ಕೊಡ್ತಾರೆ, ಅದರಿಂದ ಆಗತ್ತೆ ಅಂತೇಳಿ. ಸೊ ಅದು ಇದು ನಿನ್ನಲ್ಲಿರೋ ಎಲ್ಲ ಶನಿ ದುಡ್ಡಿಂದ ಹೋಗಲಿ, ನಿನ್ನ ಎಲ್ಲ ದರಿದ್ರ ದುಡ್ಡಿಂದ ಹೋಗಲಿ, ಎಲ್ಲ ಇದರ ದುಡ್ಡಿಂದ ಹೋಗಲಿ ಅಂತಂದು. ಈಗ ಒಂದೊಂದು ಹೋಗಲಿ ಅಂತಂದಾಗ ಮತ್ತು ಆ ದುಡ್ಡು ನಾನು ಮತ್ತೆ ತೊಗೊಳಕ್ಕೆ ಹೋಗಲ್ಲ. ಅದಾದಮೇಲೆ ಹ್ಞೂ ಸಾಕು ಅಂತ ಹೋಗ್ತಿದ್ದ. ನಮ್ಮ ತಂಗಿ ಹಣ ಹಿಡಿ ಅಂತ ನಮ್ಮ ತಂಗಿ ಇದು ಮಾಡ್ತಿದ್ದಾಳೆ. ಅಂದರೆ ಚಿಕ್ಕವರಲ್ಲ ಆವಾಗ. ಆಮೇಲೆ ನಾನೀಗೇನು ಮಾಡೋದು? ಅವ್ರನ್ನ ಹಿಡಿಬೇಕಾ, ಹೋಗಿ ದುಡ್ಡು ತೊಗೋಬೇಕಾ, ಏನಿಲ್ಲ. ನಾನೀಗ ಹೋಯ್ತು ಬಿಡು, ಎಲ್ಲ ಶನಿ ಹೋಯ್ತು ಹಂಗೆ ಅಂತ ನಾನು ಬಿಟ್ಬಿಟ್ಟೆ. ಅವತ್ತು ನನಗೇನು ಅದು ಆ ಥರ ಹಿಂಗೆ ಅಂದರೆ ಮೋಸ ಮಾಡಿರಲ್ಲ. ಈಗ ನಾನು ಪಾಪ ಅಜ್ಜಿ ಬಿಡು ಅಂತ ಹೇಳಿ ಇದು ಮಾಡಿದ್ರೆ ಅದೊಂದು ಮೋಸ ಆಯ್ತಲ್ಲ. ಅವಾಗ ನನಗೊಂಥರ ಸಿಟ್ಟು ಬಂದುಬಿಡ್ತು. ಓಹ್! ಇವರೆಲ್ಲ ಹಿಂಗೆ ಮಾಡ್ತಾರೆ ಅಂತೇಳಿ. ಆದರೂ ನಾನು ಬಿಟ್ಟಿಲ್ಲ. ಬಟ್ ನಾನು ಕೊಡ್ತಾ ಹೋದೆ. ಕೊಡ್ತಾ ಇದ್ದೆ. ಒಂದು ಸತಿ ನಮಗೆ ಒಬ್ಬರು ಮೆಡಿಟೇಷನ್ ಗುರು ಅವ್ರು ಹೇಳಿದ್ದು, ಸರ್ ಕೆಲವರು ತುಂಬ ಕಷ್ಟದಲ್ಲಿರ್ತಾರೆ. ಅಂದರೆ ಧಾರವಾಡ ಬಂದಮೇಲೆ ನಾನು ಮೆಡಿಟೇಷನ್ ಗುರುಗೆ ಹೇಳಿದ್ದು, ಇಲ್ಲಿ ಹುಡುಗರು ತುಂಬ ಬಡತನದಲ್ಲಿರ್ತಾರೆ, ತುಂಬ ಕಷ್ಟದಲ್ಲಿರ್ತಾರೆ. ಅವ್ರಿಗೆ ನಾವೇನಾದರೂ ಸಹಾಯ ಮಾಡಬೇಕು ಸರ್. ನನ್ನಿಂದ ಎಷ್ಟಾಗುತ್ತೆ ನಾನು ಮಾಡ್ತೀನಿ, ನೀವು ಡಾಕ್ಟ್ರ್ ಇದ್ದೀರಾ, ನೀವು ಮಾಡಿರಿ. ಸೊ ಹಿಂಗೆ ಮಾಡಿ ನಮ್ಮ ಹುಡುಗರಿಗೆ ಹೆಲ್ಪ್ ಮಾಡೋಣ ಅಂತ. ಓಕೆ ಮಾಡೋಣ ಅಂತಂದರು. ಆದರೆ ಒಂದು ಅರ್ಥ ಮಾಡ್ಕೊಳ್ಳಿ ಈಶ್ವರ್, ದೇವರು ಅವರ ಕರ್ಮಕ್ಕೆ ಅನುಸಾರವಾಗಿ ಅವ್ರಿಗೆ ಏನು ಕೊಡಬೇಕು ಅನ್ನೋದನ್ನ ಎಲ್ಲ ಪ್ಲ್ಯಾನ್ ಮಾಡಿ ಕೊಟ್ಟಿರ್ತಾರೆ. ಈಗ ಅವನು ಕಷ್ಟ ಅನುಭವಿಸ್ಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿ ಆ ಕಷ್ಟ ಕೊಟ್ಟಿರ್ತಾನೆ. ನೀವು ಹೋಗಿ ಆ ಹೆಲ್ಪ್ ಮಾಡಿ ಆ ಕರ್ಮನ ನೀವು ಪಡ್ಕೊಂಡ್ಬಿಡ್ತೀರ. ಅವನಿಗೆ ನೋವು ಆಗಬೇಕು, ಅವನಿಗೆ ತ್ರಾಸ ಆಗಬೇಕು, ಇವತ್ತು ಅವನು ಅನುಭವಿಸ್ಬೇಕು. ಇವತ್ತಿನ ಇನ್ಸಿಡೆಂಟ್ ಇವತ್ತು ಹಸ್ಕೊಂಡಿದ್ದ, ಇವತ್ತು ನೋವಿಂದಿದ್ದ, ಮುಂದೆ ಆ ಒಳಗೆ ಅವ್ನಿಗೇನೋ ಒಂದು ಆಗಿ ಅವನು ಬದಲಾವಣೆ ಆಗಬೇಕು ಅಂತ ದೇವ್ರು ಪ್ಲ್ಯಾನ್ ಮಾಡಿರ್ತಾರೆ. ನೀವು ಹೋಗಿ ಅವ್ನಿಗೆ ಹೆಲ್ಪ್ ಮಾಡಿಬಿಡ್ತೀರ, ಆ ಕರ್ಮ ನಿಮಗೆ ಬಂದುಬಿಡುತ್ತಂತ.
ಅವತ್ತು ನನಗೆ ಅರ್ಥ ಆಯಿತು, ಓಹೋಹೋಹೋ! ಹಾಗಾದ್ರೆ ಅವ್ರವ್ರ ಕರ್ಮಕ್ಕೆ ಅವ್ರಿಗವ್ರಿಗೆ ಏನು ಆಗ್ಬೇಕು ಅದು ಆಗ್ತಾ ಇರುತ್ತೆ. ಸೊ ನಾವು ಹೆಲ್ಪ್ ಮಾಡ್ಬೇಕು. ಅದು ನೋಡಿ ಎಷ್ಟಾದ್ರೂ ಒಂದು ಇರುತ್ತೆ, ಅದು ಯಾರಿಗೆ ಮಾಡ್ಬೇಕಾ ಮಾಡಬಾರ್ದು ಅನ್ನೋದು ಅದು ನಿಮಗೆ ಬಿಟ್ಟಿದ್ದು. ಬಟ್ ಆ ಒಂದು ಮಾತು ಆ್ಯಕ್ಚುಲಿ ನಿಜ. ಅವನು ದೇವ್ರು ಆಟ ಆಡಿಸ್ತಿರ್ತಾನೆ ಅವನ ಲೈಫಲ್ಲಿ, ನಾವು ಹೋಗ್ಬಿಡ್ತೀವಿ, ನಾವೇನೋ ಮಾಡಿ ಒಳ್ಳೇದು ಮಾಡಿ ಹೋಗ್ತೀವಿ. ಆ ಕರ್ಮ ನಮ್ಗೆ ಅಟ್ಕಾಯಿಸ್ಕೊಂಡ್ಬಿಡುತ್ತೆ. ಈಗ ನನಗೂ ಹಂಗಾಗಿದೆ. ನನ್ನ ಫ್ರೆಂಡು ಬಂದು ಕಷ್ಟ ಅಂತ ಹೇಳಿ ಹಂಗೆ ಹಿಂಗೆ ನಮ್ಮ ಮನೇಲಿ ಇದ್ದಿದ್ದೆ, ನಾನು ಸೂಸೈಡ್ ಮಾಡಕ್ಕೆ ಹೋಗ್ತೀನಿ ಹಂಗೆ ಹಿಂಗೆ ಅಂತ ಹೇಳಿ ನಾನು ನನ್ನ ಫ್ರೆಂಡ್ ಕಡೆಯಿಂದ ಕೊಡಿಸಿದೆ. ಮುಗೀತು. ಪಾಪ ಅವನಿಗೆ ದುಡ್ಡು ಕೊಡ್ತಿಲ್ಲ ಏನಿಲ್ಲ, ನನ್ನನ್ನು ಸಿಕ್ಕಿ ಹಾಕ್ಸ್ಬಿಟ್ಟ. ಸೊ ಅವಾಗ ಅನ್ನಿಸ್ತು, ನಾವು ಎಷ್ಟೇ ಒಳ್ಳೇದು ಮಾಡಕ್ಕೆ ಹೋಗ್ತೀವಲ್ಲ ಅದು ನಮಗೆ ಉಲ್ಟಾಗತ್ತೆ. ಅವನು ಅನುಭವಿಸ್ಬೇಕಿತ್ತು ಅಂತ ದೇವ್ರು ಕೊಟ್ಟಿರ್ತಾನೆ, ನಾವು ಹೋಗಿ ಹೆಲ್ಪ್ ಮಾಡ್ತೀವಿ, ಆ ಕರ್ಮ ನಮಗಿದಾಯ್ತು. ಈಗ ಅವ್ನು ದುಡ್ಡು ಕೊಡಲಿ ಅಂದ್ರೆ ನಾನೇ ಕೊಡಬೇಕಾ? ಅದು ಕಡಿಮೆ ಅಲ್ಲ. ಅವನಿಗೇನೋ ನಾನು ಪೂರ್ತಿ ಹೊರಗೆ ಬರಬೇಕು ಇದರಿಂದ, ನಾನು ಮನುಷ್ಯ ಆಗಬೇಕು ಅಂತ ಹೇಳಿ ಇದು ಮಾಡ್ದ. ನಾವು ಬಹಳನೇ ಹೆವಿ ದುಡ್ಡು ಅವನ ಕಡೆಯಿಂದ ಕೊಡಿಸ್ದೆ. ಈಗ ಅವ್ನು ಕೊಡ್ತಿಲ್ಲ, ಆ ದುಡ್ಡು ನಾನೇ ಕೊಡಬೇಕಾಯ್ತು. ಈ ಥರ ಆಗುತ್ತೆ. ಅದಕ್ಕೋಸ್ಕರ ನಾ ಹೇಳೋದೇನೆಂದರೆ, ಅವ್ರವ್ರ ಏನೋ ಲೈಫಲ್ಲಿ ಏನೋ ಕರ್ಮ ಇದೆ. ನಿಮ್ಮ ಕಷ್ಟದಲ್ಲಿದ್ರೆ ಯಾರಿಗೂ ಕೇಳಕ್ಕೆ ಹೋಗ್ಬೇಡ್ರಿ ನೀವು. ಹೆಲ್ಪ್ ಕೇಳಕ್ಕೆ ಹೋಗ್ಬೇಡ್ರಿ. ಹೆಲ್ಪ್ ಕೇಳಿದ್ರೆ ಅವ್ನು ಪ್ಲ್ಯಾನ್ ಮಾಡಿದ್ದ, ನೀವು ಹೆಲ್ಪ್ ಕೇಳಿ ಹಾಳು ಮಾಡ್ಕೋತೀರಿ ನೋಡಿ, ಆಯಿತಾ? ಕಷ್ಟಪಟ್ರಿ. ದುಡ್ಡಿನ ಸಮಸ್ಯೆ ಆಗ್ತಿರುತ್ತೆ, ಬಟ್ ಅದಕ್ಕೇನಾದರೂ ಪರಿಹಾರ ಇರುತ್ತೆ. ಅವ್ನು ಏನಾದ್ರು ಪ್ಲ್ಯಾನ್ ಮಾಡ್ತಿರ್ತಾನೆ ರೀ. ಬೇರೆಯವರಿಂದ ಹೆಲ್ಪ್ ನಿರೀಕ್ಷಿಸಬೇಡಿ. ನಿಮ್ಮನ್ನ ಕೆಳಗೆ ನೋಡ್ತಾರೆ. ನಿಮ್ಮನ್ನ ಕೊನೆಯವರೆಗೂ ಅದು ಮಾತಾಡ್ತಾರೆ. ನನ್ನಿಂದ ಆಯಿತು, ನನ್ನಿಂದ ಆಯಿತು, ನನ್ನಿಂದ ಆಯಿತು ಅಂತ. ನಿಮ್ಗೆ ಆಗಿರ್ಬೋದು ನಿಮ್ಮ ರಿಲೇಷನ್ ಒಳಗೆ ಏನೋ ಒಂದು ಹೆಲ್ಪ್ ಮಾಡಿರ್ತಾರೆ. ಕೊನೆಯವರೆಗೂ ನಾನು ಮಾಡಿದೆ ಅಂತ ಹೇಳಿರ್ತಾರೆ. ಅದಕ್ಕೆ ಯಾರಿಗೂ ಏನು ಹೆಲ್ಪ್ ಕೇಳಕ್ಕೆ ಹೋಗಬೇಡಿ, ಆಯಿತಾ? ಸರಿ, ಇದೆಷ್ಟು